ಇವತ್ತಿನ ವಿಡಿಯೋ ಸೂರ್ಯ ಗಾಯತ್ರಿ ಮಂತ್ರದ ಬಗ್ಗೆ. ಈ ವಿಡಿಯೋದಲ್ಲಿ ನಾವು ಈ ಮಂತ್ರವನ್ನು ಹೇಗೆ ಪಠಿಸಬೇಕೆಂದು ತಿಳಿಯೋಣ. ಈ ಮಂತ್ರದ ಅರ್ಥವನ್ನು ಅರ್ಥ ಮಾಡಿಕೊಳ್ಳೋಣ ಮತ್ತು ಈ ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಮೊದಲು ಮಂತ್ರದ ಉಚ್ಚಾರಣೆ ಮತ್ತು ಅದರ ಅರ್ಥವನ್ನು ತಿಳಿಯೋಣ. ಸೂರ್ಯ ಗಾಯತ್ರಿ ಮಂತ್ರವು ಹೀಗಿದೆ: ಓಂ ಭಾಸ್ಕರಾಯ ವಿದ್ಮಹೇ ಮಾರ್ತಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಈ ಮಂತ್ರದ ಅರ್ಥವು ಹೀಗಿದೆ: ನಾನು ಸೂರ್ಯದೇವರನ್ನು ಧ್ಯಾನಿಸುತ್ತೇನೆ. ಯಾರು ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತಾರೆ, ನಮ್ಮ ದೇಹವನ್ನು ಬಲಪಡಿಸುತ್ತಾರೆ, ನಮ್ಮ ಚೈತನ್ಯವನ್ನು ಮೇಲಕ್ಕೆತ್ತಿ ಮತ್ತು ನಮ್ಮ ದಿನವನ್ನು ಸಂತೋಷದಿಂದ ಇಡುತ್ತಾನೆ. ನಮಗೆ ಯಶಸ್ಸು, ಹೆಸರು, ಖ್ಯಾತಿ ಮತ್ತು ಹೆಚ್ಚಿನ ಬುದ್ಧಿಶಕ್ತಿಯನ್ನು ಒದಗಿಸುವ ಭಗವಂತ ಸೂರ್ಯನನ್ನು ನಾನು ಪ್ರಾರ್ಥಿಸುತ್ತೇನೆ ಮತ್ತು ಸೂರ್ಯದೇವರು ಯಾವಾಗಲೂ ನನ್ನ ಮನಸ್ಸನ್ನು ಬೆಳಗಿಸಲಿ. ಸೂರ್ಯದೇವನಿಗೆ ಸಂಬಂಧಿಸಿದ ಇತರ ರೀತಿಯ ಸೂರ್ಯ ಗಾಯತ್ರಿ ಮಂತ್ರಗಳಿವೆ. ಆ ಮಂತ್ರಗಳು ಹೀಗಿವೆ: ಓಂ ಆದಿತ್ಯಾಯ ಚ ವಿದ್ಮಹೇ ಮಾರ್ತಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಸಪ್ತತುರಂಗಾಯ ವಿದ್ಮಹೇ ಸಹಸ್ರಕಿರಣಾಯ ಧೀಮಹಿ ತನ್ನೋ ರವಿ ಪ್ರಚೋದಯಾತ್. ಓಂ ಅಶ್ವತ್ಥಧ್ವಜಾಯ ವಿದ್ಮಹೇ ಪಾಶಹಸ್ತಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಈಗ ಮೊದಲು ಭಗವಾನ್ ಸೂರ್ಯನ ಬಗ್ಗೆ ತಿಳಿದುಕೊಳ್ಳೋಣ. ಭಗವಾನ್ ಸೂರ್ಯ ಪರಮ ಬೆಳಕು. ಅವರು ಇಡೀ ವಿಶ್ವಕ್ಕೆ ಜೀವ ನೀಡುವ ಗ್ರಹವಾಗಿದ್ದಾರೆ. ಸೂರ್ಯದೇವ ಹಿಂದೂ ಧರ್ಮದಲ್ಲಿ ಮಹತ್ವದ ದೇವರು. ಸೂರ್ಯದೇವರನ್ನು ವಿಷ್ಣುವಿನ ಅಂಶವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವನನ್ನು ಸೂರ್ಯನಾರಾಯಣ ಎಂದು ಕರೆಯಲಾಗುತ್ತದೆ. ಸೂರ್ಯದೇವರನ್ನು ಶಿವನ 8 ರೂಪಗಳಲ್ಲಿ ಒಂದೆಂದು ಹೇಳಲಾಗುತ್ತದೆ. ಸೂರ್ಯ ಶ್ರೇಷ್ಠತೆ ಮತ್ತು ಬುದ್ಧಿವಂತಿಕೆಯ ಅಧಿಪತಿ. ಸೂರ್ಯ ದೇವರನ್ನು ಪ್ರೀತಿಯ ಮತ್ತು ಕರುಣಾಮಯಿ ದೇವರು ಎಂದು ಪರಿಗಣಿಸಲಾಗುತ್ತದೆ. ಅವನು ಭಕ್ತಿಯಿಂದ ಪ್ರಾರ್ಥಿಸುವ ಮತ್ತು ಅವನನ್ನು ಕರೆಯುವ ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾನೆ ಮತ್ತು ರಕ್ಷಿಸುತ್ತಾನೆ. ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ಸೂರ್ಯ ಅದಿತಿ ಮತ್ತು ಕಶ್ಯಪ ಋಷಿಗಳ ಮಗ. ಋಗ್ವೇದವು ಸೂರ್ಯನನ್ನು ಮಿತ್ರ, ವರುಣ, ಅಗ್ನಿ, ವಾಯು ಮತ್ತು ಭೂದೇವಿಯ ಕಣ್ಣು ಎಂದು ವಿವರಿಸಲಾಗಿದೆ. ವರಾಹ ಕಲ್ಪದ ಸಮಯದಲ್ಲಿ ವಿರಾಟ ಪುರುಷನ ಕಣ್ಣುಗಳಿಂದ ಸೂರ್ಯ ಜನಿಸಿದನೆಂದು ನಂಬಲಾಗಿದೆ. ಭಗವಾನ್ ಸೂರ್ಯ ಗಾಯತ್ರಿ ದೇವಿಯ ಹೃದಯ ಮತ್ತು ಆತ್ಮ ಎಂದು ಕೆಲವು ಪಾಠ್ಯಗಳು ಹೇಳುತ್ತವೆ. ಭಗವಾನ್ ಸೂರ್ಯನ ಹೆಸರು ಮೊದಲು ಋಗ್ವೇದದಲ್ಲಿ ಕಾಣಿಸಿಕೊಂಡಿತು. ಇದು ವೇದಗಳಿಂದ ಪಠಿಸಲಾದ ಸರ್ವೋಚ್ಚ ಗಾಯತ್ರಿ ಮಂತ್ರದಲ್ಲಿ ಸರ್ವೋಚ್ಚ ದೇವತೆಯಾದ ಗಾಯತ್ರಿ ದೇವಿಗೆ ಅರ್ಪಿತವಾದ ಪ್ರಾರ್ಥನೆಯಾಗಿ ಕಾಣಿಸಿಕೊಂಡಿತ್ತು. ವೇದಿಕ ಕಾಲದಲ್ಲಿ ಸೂರ್ಯ ಪ್ರಧಾನ ದೈವಿಕ ದೇವತೆಯಾಗಿದ್ದನು. ವೇದಿಕ ಕಾಲದಲ್ಲಿ ಯಾವುದೇ ಮೂರ್ತಿ ಪೂಜೆ ಇರಲಿಲ್ಲ ಎಂದು ಹೇಳಲಾಗುತ್ತದೆ. ಅದರಿಂದ ಜನರು ಪ್ರತಿದಿನ ಸೂರ್ಯನನ್ನು ಪೂಜಿಸುತ್ತಿದ್ದರು. ಭಗವಾನ್ ಸೂರ್ಯನನ್ನು ಸಾಮಾನ್ಯವಾಗಿ ಚಿನ್ನದ ರಥದ ಮೇಲೆ ಕುಳಿತು ಆಕಾಶಾದ್ಯಂತ ಸವಾರಿ ಮಾಡುತ್ತಾ ಕತ್ತಲೆಯ ರಾಕ್ಷಸನೊಂದಿಗೆ ಹೋರಾಡುತ್ತಿರುವಂತೆ ಚಿತ್ರಿಸಲಾಗಿದೆ. 7 ಕುದುರೆಗಳಿಂದ ಎಳೆಯಲ್ಪಟ್ಟಿದ್ದ ಮತ್ತು ಬೆಳಗಿನ ಮುಂಜಾನೆಯನ್ನು ನಿರೂಪಿಸುವ ಅರುಣನಿಂದ ಓಡಿಸಲ್ಪಟ್ಟಿದೆ. ಸೂರ್ಯದೇವನು 7 ಕುದುರೆಗಳು ಎಳೆಯುವ ಚಿನ್ನದ ರಥದ ಮೇಲೆ ಸವಾರಿ ಮಾಡುತ್ತಾನೆ. 7 ಕುದುರೆಗಳು ಮಳೆಬೆಲ್ಲಿನ 7 ಬಣ್ಣಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ನಮ್ಮ ದೇಹದಲ್ಲಿರುವ 7 ಚಕ್ರಗಳಾಗಿ ಪ್ರತಿನಿಧಿಸುತ್ತದೆ. ಸೂರ್ಯದೇವರನ್ನು ಕರ್ಮಸಾಕ್ಷಿ ಎಂದು ಕರೆಯುತ್ತಾರೆ. ಅವನು ನಮಗೆ ಶಾಶ್ವತ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ನೀಡುವವನು. ಸೂರ್ಯ ಎಲ್ಲ ಜೀವಿಗಳ ಮೂಲ ಮತ್ತು ಅವನಿಂದಲೇ ಜೀವನ ಅಸ್ತಿತ್ವದಲ್ಲಿದೆ. ಅವನ ಕಿರಣಗಳಿಂದ ಶಕ್ತಿ ಭೂಮಿಯ ಮೇಲಿನ ಜೀವನವು ನಿರಂತರವಾಗಿದೆ. ಹಿಂದೂಗಳು ಸೂರ್ಯನನ್ನು ಸೃಷ್ಟಿಕರ್ತ ಮತ್ತು ವಿಶ್ವದಲ್ಲಿ ಜೀವ ನೀಡುವ ಗ್ರಹ ಎಂದು ಪರಿಗಣಿಸುತ್ತಾರೆ. ಸೂರ್ಯದೇವರು ರಾಶಿಚಕ್ರ ವ್ಯವಸ್ಥೆಯ ಪ್ರಭಾವವನ್ನು ಆಳುತ್ತಾನೆ ಮತ್ತು ನಿಯಂತ್ರಿಸುತ್ತಾನೆ ಮತ್ತು ಜಾತಕದಲ್ಲಿನ ಎಲ್ಲ ದುಷ್ಪರಿಣಾಮಗಳನ್ನು ತೆಗೆದುಹಾಕುತ್ತಾನೆ. ವೇದಗಳ ಪ್ರಕಾರ ಸೂರ್ಯೋದಯದಲ್ಲಿ ಸೂರ್ಯ ಋಗ್ವೇದವಾಗಿ ಹೊರಹೊಮ್ಮುತ್ತಾನೆ. ಯಜುರ್ವೇದವು ಹಗಲಿನಲ್ಲಿ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸಾಮವೇದವಾಗಿ ಹೊರಹೊಮ್ಮುತ್ತಾನೆ. ಕೆಲವು ಪುರಾಣಗಳ ಪ್ರಕಾರ ಸೂರ್ಯೋದಯದಲ್ಲಿ ಬ್ರಹ್ಮನಾಗಿ ಪ್ರತಿನಿಧಿಸುತ್ತಾನೆ, ಹಗಲಿನಲ್ಲಿ ವಿಷ್ಣು ಮತ್ತು ರಾತ್ರಿಯಲ್ಲಿ ಅವನು ಶಿವನಾಗಿ ಪ್ರತಿನಿಧಿಸುತ್ತಾನೆ. ನಮಗೆ ಪರಿಪೂರ್ಣ ಆರೋಗ್ಯ, ಚೈತನ್ಯ, ಸಂತೋಷ, ಸಂಪತ್ತು, ಯಶಸ್ಸು, ಶಕ್ತಿ ಮತ್ತು ವಿನಾಶಕಾರಿ ಶಕ್ತಿಗಳನ್ನು ದೂರವಿಡುವಲ್ಲಿ ಶಕ್ತಿಯುತವಾಗಿ ಸಹಾಯ ಮಾಡುವ ಸೂರ್ಯದೇವರು. ಭಗವಾನ್ ಸೂರ್ಯನ ಕೃಪೆಯಿಂದ ನಾವು ಸೂರ್ಯನ ಎಲ್ಲಾ ಪ್ರಯೋಜನಕಾರಿ ಗುಣಲಕ್ಷಣಗಳನ್ನು ಪಡೆಯುತ್ತೇವೆ ಮತ್ತು ದುಷ್ಟ ಘಟಕಗಳ ವಿರುದ್ಧ ರಕ್ಷಣೆಯನ್ನು ಪಡೆಯುತ್ತೇವೆ.
ಭಗವಾನ್ ಸೂರ್ಯ ದೈವಿಕ ಗುಣಪಡಿಸುವ ಶಕ್ತಿಯನ್ನು ಹೊಂದಿದ್ದಾನೆ ಮತ್ತು ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತಾನೆ ಎಂದು ನಂಬಲಾಗಿದೆ. ಭಗವಾನ್ ಸೂರ್ಯ ನಮಗೆ ಅಪಾರ ಧೈರ್ಯ, ವರ್ಧಿತ ಜ್ಞಾನ ಮತ್ತು ಬೌದ್ಧಿಕ ಕೌಶಲ್ಯಗಳು, ಸಂತೋಷ, ಖ್ಯಾತಿ ಮತ್ತು ಸಮೃದ್ಧಿಯನ್ನು ಆಶೀರ್ವಾದಿಸುತ್ತಾನೆ ಎಂದು ನಂಬಲಾಗಿದೆ. ಭಗವಾನ್ ಸೂರ್ಯ ಎಲ್ಲ ನವಗ್ರಹಗಳ ನಾಯಕ, ಸೂರ್ಯ ಶಕ್ತಿಯ ಮೂಲ ಮತ್ತು ಈ ಭೂಮಿಯ ಮೇಲಿನ ಎಲ್ಲ ಜೀವಿಗಳಿಗೆ ಶಕ್ತಿಯನ್ನು ಒದಗಿಸುತ್ತಾನೆ. ಆರೋಗ್ಯವನ್ನು ನಿರ್ಧರಿಸುವ ನಮ್ಮ ಜಾತಕದಲ್ಲಿ ಅವರು ಪ್ರಮುಖ ಪಾತ್ರ ಮತ್ತು ಪ್ರಭಾವವನ್ನು ಹೊಂದಿದ್ದಾನೆ. ನಮ್ಮ ವೃತ್ತಿ, ಬೆಳವಣಿಗೆ ಮತ್ತು ನಮ್ಮ ಜೀವನದಲ್ಲಿ ಯಶಸ್ಸಿಗೆ ಸೂರ್ಯನೇ ಕಾರಣ. ಸಂಸ್ಕೃತದಲ್ಲಿ ಸೂರ್ಯನನ್ನು ಪ್ರತ್ಯಕ್ಷ ದೈವ ಎಂದು ಹೇಳಲಾಗುತ್ತದೆ, ಅಂದರೆ ಪ್ರತಿದಿನವೂ ಕಾಣುವ ದೇವರ ಏಕೈಕ ಗೋಚರ ರೂಪ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನನ್ನು ನಮ್ಮ ತಂದೆ ಮತ್ತು ಚಂದ್ರನನ್ನು ನಮ್ಮ ತಾಯಿ ಎಂದು ಪ್ರತಿನಿಧಿಸಲಾಗುತ್ತದೆ. ಇದು ನಮ್ಮ ತಂದೆಯೊಂದಿಗಿನ ನಮ್ಮ ಸಂಬಂಧವನ್ನು ಪ್ರತಿನಿಧಿಸುತ್ತದೆ. ಸೂರ್ಯ ಭಗವಂತ ಸಮಾಜದಲ್ಲಿ ಹೆಸರು, ಯಶಸ್ಸು ಮತ್ತು ಖ್ಯಾತಿಯನ್ನು ನೀಡುವವನು ಆಗಿದ್ದಾನೆ. ಆತನು ನಮಗೆ ಶಿಸ್ತು, ಉತ್ತಮ ಆರೋಗ್ಯವನ್ನು ನೀಡುತ್ತಾನೆ, ವಿಶೇಷವಾಗಿ ಉತ್ತಮ ಕಣ್ಣಿನ ದೃಷ್ಟಿ ಮತ್ತು ಉತ್ತಮ ಶ್ರವಣ ಸಾಧನವನ್ನು ನೀಡುತ್ತಾನೆ. ನಾವು ಸೂರ್ಯನನ್ನು ಪೂಜಿಸುವಾಗ ಆತನ ಗುಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುತ್ತೇವೆ. ಸೂರ್ಯ ಗ್ರಹವು ಅತ್ಯಂತ ಶಕ್ತಿಶಾಲಿ ಗ್ರಹಗಳಲ್ಲಿ ಒಂದಾಗಿದೆ, ಏಕೆಂದರೆ ಇದು ಭೂಮಿಯ ಋತುಗಳ ಮೇಲೆ ಆಳ್ವಿಕೆ ನಡೆಸುತ್ತದೆ ಮತ್ತು ಆಹಾರದೊಂದಿಗೆ ಬೆಳವಣಿಗೆ ಮತ್ತು ಮನುಕುಲವನ್ನು ಹೆಚ್ಚಿಸುತ್ತದೆ. ಜನರು ಅನೇಕ ಕಾರಣಗಳಿಗಾಗಿ ಸೂರ್ಯ ದೇವರನ್ನು ಪೂಜಿಸುತ್ತಾರೆ. ಇದು ಬೆಳಕು ಮತ್ತು ಶಕ್ತಿಯ ಪೂರೈಕೆದಾರ ಎಂದು ಅವರನ್ನು ನಂಬುತ್ತಾರೆ. ಸಂಕ್ರಾಂತಿ, ರಥಸಪ್ತಮಿ, ಅಕ್ಷಯ ತೃತೀಯ ಮುಂತಾದ ಭಗವಾನ್ ಸೂರ್ಯನಿಗೆ ಸಮರ್ಪಿತವಾದ ವಿವಿಧ ಹಿಂದೂ ಹಬ್ಬಗಳಿವೆ. ಸೂರ್ಯ ದೇವರಿಗೆ ಭಕ್ತಿಯಿಂದ ಈ ಹಬ್ಬಗಳನ್ನು ದೇಶಾದ್ಯಂತ ಆಚರಿಸಲಾಗುತ್ತದೆ. ಭಾರತದಲ್ಲಿನ ಅನೇಕ ದೇವಾಲಯಗಳನ್ನು ಸೂರ್ಯನ ಮಹಿಮೆಯನ್ನು ಆಚರಿಸಲು ನಿರ್ಮಿಸಲಾಗಿದೆ. ಅದರಲ್ಲಿ ಒರಿಸ್ಸಾದ ಕೋನಾರ್ಕ್ ದೇವಾಲಯವು ಪ್ರಸಿದ್ಧವಾಗಿದೆ. ಭಗವಾನ್ ಸೂರ್ಯ ಜನರಿಗೆ ಬುದ್ಧಿವಂತಿಕೆಯನ್ನು ನೀಡುತ್ತಾನೆ ಮತ್ತು ಅವರ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಆನಂದಿಸಲು ಅವಕಾಶ ನೀಡುತ್ತಾನೆ. ಸೂರ್ಯ ಗಾಯತ್ರಿ ಮಂತ್ರವು ಮೊದಲು ಪ್ರಾಚೀನ ಹಿಂದೂ ಪವಿತ್ರ ಗ್ರಂಥಗಳು ಮತ್ತು ಸ್ತೋತ್ರಗಳಲ್ಲಿ ಹೊರಹೊಮ್ಮಿತು. ಸೂರ್ಯ ದೇವರನ್ನು ಪೂಜಿಸಲು ಈ ಗಾಯತ್ರಿ ಮಂತ್ರವನ್ನು ಋಗ್ವೇದದಲ್ಲಿ ಉಲ್ಲೇಖಿಸಲಾಗಿದೆ. ಈ ಮಂತ್ರವನ್ನು ವೇದ ಕಾಲದಿಂದ ಬಳಸಲಾಗಿದೆ. ಈ ಸರ್ವೋಚ್ಚ ಮಂತ್ರವು ಸೂರ್ಯ ದೇವರನ್ನು ಉದ್ದೇಶಿಸುತ್ತದೆ ಮತ್ತು ಹಿಂದೂ ಧರ್ಮದಲ್ಲಿ ಅತ್ಯಂತ ಹಳೆಯ ಮತ್ತು ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ. ಸೂರ್ಯ ದೇವ ಮಾತ್ರ ಗುಣಪಡಿಸಲಾಗದ ರೋಗಗಳು ತೊಡೆದುಹಾಕುತ್ತಾನೆ ಮತ್ತು ಇಡೀ ಜಗತ್ತನ್ನು ಪುನರ್ಜೀವನಗೊಳಿಸುತ್ತಾನೆ. ಸೂರ್ಯ ದೇವ ನಮಗೆ ಸಂಪತ್ತು, ಆರೋಗ್ಯ ಮತ್ತು ದೀರ್ಘ ಆಯುಷ್ಯವನ್ನು ಪಡೆಯಲು ಸಹಾಯ ಮಾಡುತ್ತಾನೆ. ಯೋಗದಲ್ಲಿ ಸೂರ್ಯ ಮಂತ್ರಗಳನ್ನು ಮನಸ್ಸು ಮತ್ತು ಆತ್ಮವನ್ನು ಕೇಂದ್ರೀಕರಿಸಲು ಮತ್ತು ಶಾಂತಗೊಳಿಸಲು ಬಳಸಲಾಗುತ್ತದೆ. ಅಲ್ಲದೆ ಇದು ಜನರು ತಮ್ಮ ಇಡೀ ದಿನದಲ್ಲಿ ಮತ್ತು ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವಾಗ ಮಾನಸಿಕ ಆರೋಗ್ಯದ ಮೇಲೆ ಕೇಂದ್ರೀಕರಿಸಲು ಅನುವು ಮಾಡಿಕೊಡುತ್ತದೆ. ಯೋಗ ಆಸನಗಳನ್ನು ಮಾಡುವಾಗ, ವಿಶೇಷವಾಗಿ ಸೂರ್ಯ ನಮಸ್ಕಾರ ಮಾಡುವಾಗ ಸೂರ್ಯ ಮಂತ್ರಗಳನ್ನು ಬಳಸಲಾಗುತ್ತದೆ. ಇದರಲ್ಲಿ ನಾವು ಸೂರ್ಯದೇವನ ವಿವಿಧ ಹೆಸರುಗಳನ್ನು ಪಠಿಸುತ್ತೇವೆ. ಜ್ಯೋತಿಷ್ಯದಲ್ಲಿ ಅನೇಕ ಸೂರ್ಯ ಮಂತ್ರಗಳಿವೆ ಮತ್ತು ಪ್ರತಿಯೊಂದು ತನ್ನದೇ ಆದ ಅರ್ಥ ಮತ್ತು ಪ್ರಭಾವವನ್ನು ಹೊಂದಿದೆ. ಆದಾಗ್ಯೂ ಎಲ್ಲ ಸೂರ್ಯ ಮಂತ್ರಗಳು ನಮಗೆ ಮನಸ್ಸಿನ ಶಾಂತಿಯನ್ನು ಪಡೆಯಲು ಮತ್ತು ಒಳ್ಳೆಯ ಸಮಯ ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ಈ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಲು ಉತ್ತಮ ಸಮಯ ಭಾನುವಾರದಂದು ಮುಂಜಾನೆ ಈ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿ. ಸೂರ್ಯೋದಯಕ್ಕೆ ಮೊದಲು ಅಥವಾ ಸೂರ್ಯೋದಯದ ಸಮಯದಲ್ಲಿ ಪಠಿಸುವುದು ಉತ್ತಮ. ಸೂರ್ಯ ಅರ್ಘ್ಯವನ್ನು ನೀಡುವಾಗ ನೀವು ಈ ಮಂತ್ರವನ್ನು ಪಠಿಸಬಹುದು. ತಾಮ್ರದ ಕಳಶವನ್ನು ಬಳಸಿಕೊಂಡು ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ. ಇದು ಸೂರ್ಯನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ತುಳಸಿ ಮಾಲೆ ಬಳಸಿ ನೀವು ಈ ಸೂರ್ಯ ಮಂತ್ರವನ್ನು ಜಪಿಸಬಹುದು. ಪೂರ್ವಾಭಿಮುಖವಾಗಿ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಕೆಲವರು ಭಾನುವಾರದಂದು ಉಪವಾಸವನ್ನು ಇಟ್ಟುಕೊಳ್ಳುತ್ತಾರೆ ಮತ್ತು ಜೀವನದಲ್ಲಿ ಉತ್ತಮ ಫಲಿತಾಂಶಗಳಿಗಾಗಿ ಈ ಮಂತ್ರವನ್ನು ಪಠಿಸುತ್ತಾರೆ. ಮುಂಜಾನೆ ಸೂರ್ಯ ಮಂತ್ರವನ್ನು ಪಠಿಸುವುದು ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಅದು ನಮ್ಮ ದಿನವನ್ನು ಸಕಾರಾತ್ಮಕವಾಗಿ ಇರುತ್ತದೆ. ಮಂತ್ರವನ್ನು ಪಠಿಸುವಾಗ ನಾವು ಸ್ಪಷ್ಟವಾದ ಮನಸ್ಸನ್ನು ಹೊಂದಿರಬೇಕು. ನಕಾರಾತ್ಮಕತೆ ಮತ್ತು ಗೊಂದಲಗಳಿಂದ ಮನಸ್ಸನ್ನು ತೆರವುಗೊಳಿಸಬೇಕು. ಮಂತ್ರವನ್ನು ಧ್ಯಾನಿಸುವಾಗ ನೀವು ಈ ಮಂತ್ರವನ್ನು ಸಹ ಕೇಳಬಹುದು. ಇನ್ನು ಈ ಮಂತ್ರವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಈ ಮಂತ್ರವನ್ನು ವಿಮೋಚನ ಮಂತ್ರ ಎಂದು ಕರೆಯಲಾಗುತ್ತದೆ. ಈ ಮಂತ್ರವನ್ನು ಪ್ರತಿದಿನ ಪೂರ್ಣ ಏಕಾಗ್ರತೆಯಿಂದ ಸೂರ್ಯ ದೇವರನ್ನು ಸ್ತುತಿಸುವಾಗ ಸೂರ್ಯ ದೇವರಿಂದ ಧನಾತ್ಮಕ ಶಕ್ತಿ ಮತ್ತು ದೈವಿಕ ಆಶೀರ್ವಾದವನ್ನು ಉತ್ಪಾದಿಸುತ್ತದೆ. ಈ ಮಂತ್ರವು ನಮ್ಮ ಮನಸ್ಸನ್ನು ಶುದ್ಧೀಕರಿಸುವ ಮೂಲಕ ನಮ್ಮ ದೇಹವನ್ನು ಬಲಪಡಿಸುತ್ತದೆ ಮತ್ತು ನಮ್ಮನ್ನು ಆಧ್ಯಾತ್ಮಿಕವಾಗಿ ಉನ್ನತಿಗೆ ತರುತ್ತದೆ. ಮಂತ್ರವು ನಮ್ಮ ಜೀವನದಲ್ಲಿ ಖ್ಯಾತಿ ಮತ್ತು ಯಶಸ್ಸನ್ನು ನೀಡುತ್ತದೆ. ಈ ಮಂತ್ರವನ್ನು ಪಠಿಸುವುದರಿಂದ ಜಾತಕದಲ್ಲಿ ಸೂರ್ಯನ ಗ್ರಹದ ದುಷ್ಪರಿಣಾಮಗಳನ್ನು ದೂರವಾಗುತ್ತದೆ.
ಈ ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸಲು ಉತ್ತಮ ಸಮಯವೆಂದರೆ ಸೂರ್ಯಗ್ರಹಣ ಸಮಯದಲ್ಲಿ ಅಥವಾ ಭಾನುವಾರ ಬೆಳಿಗ್ಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ. ಪ್ರತಿದಿನ ಬೆಳಿಗ್ಗೆ ಈ ಮಂತ್ರವನ್ನು 108 ಬಾರಿ ಪಠಿಸುವುದು ಉತ್ತಮ. ಸೂರ್ಯ ಗಾಯತ್ರಿ ಮಂತ್ರವು ಪರಿಪೂರ್ಣ ಆರೋಗ್ಯ ಮತ್ತು ಶಕ್ತಿಯನ್ನು ಒದಗಿಸುತ್ತದೆ. ಮಂತ್ರವು ಕಳೆದು ಹೋದ ಕಣ್ಣಿನ ದೃಷ್ಟಿಯನ್ನು ಪುನಃ ಸ್ಥಾಪಿಸುತ್ತದೆ ಮತ್ತು ಯಾವುದೇ ಕಣ್ಣಿನ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಮತ್ತು ಯಾವುದೇ ಚರ್ಮ ರೋಗಗಳನ್ನು ಗುಣಪಡಿಸುತ್ತದೆ. ಮಂತ್ರವು ನಮಗೆ ಎಲ್ಲೆಡೆ ಖ್ಯಾತಿ ಮತ್ತು ಯಶಸ್ಸನ್ನು ನೀಡುತ್ತದೆ. ಈ ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ಬಲಶಾಲಿ ಮತ್ತು ಧೈರ್ಯಶಾಲಿಯಾಗುತ್ತೇವೆ. ನಿತ್ಯವೂ ಸೂರ್ಯ ಮಂತ್ರವನ್ನು ಪಠಿಸುವವರು ಸೂರ್ಯದೇವನ ಎಲ್ಲಾ ಗುಣಗಳನ್ನು ಪಡೆಯುತ್ತಾರೆ. ಸೂರ್ಯದೇವನು ಅವರ ಜೀವನದಿಂದ ನಕಾರಾತ್ಮಕತೆ ಮತ್ತು ಕತ್ತಲೆಯನ್ನು ಹೋಗಲಾಡಿಸುತ್ತಾನೆ ಮತ್ತು ಅವರಿಗೆ ಬುದ್ಧಿವಂತಿಕೆ ಮತ್ತು ಜ್ಞಾನೋದಯವನ್ನು ಒದಗಿಸುತ್ತಾನೆ. ಸೂರ್ಯ ಮಂತ್ರವು ಸೂರ್ಯ ಭಗವಾನ್ನ ಆಶೀರ್ವಾದ ಮತ್ತು ಶಕ್ತಿಯನ್ನು ಆಹ್ವಾನಿಸುತ್ತದೆ. ಈ ಮಂತ್ರವು ನಮಗೆ ಶಾಂತತೆಯನ್ನು ನೀಡುತ್ತದೆ ಮತ್ತು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಮತ್ತು ನಮ್ಮ ಜೀವನದಲ್ಲಿ ಧನಾತ್ಮಕತೆಯನ್ನು ನೀಡುತ್ತದೆ. ಸೂರ್ಯ ಮಂತ್ರವು ವ್ಯಕ್ತಿಗಳ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ. ಇದು ನಮ್ಮಲ್ಲಿ ಭಕ್ತಿ ಮತ್ತು ನಂಬಿಕೆಯ ಮಾರ್ಗವನ್ನು ಒದಗಿಸುತ್ತದೆ. ಇದು ವಿಶ್ವಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಲು ನಮಗೆ ಸಹಾಯ ಮಾಡುತ್ತದೆ. ವೇದಿಕ ಜ್ಯೋತಿಷ್ಯದಲ್ಲಿ ಸೂರ್ಯ ಮಂತ್ರವು ಸೂರ್ಯ ದೇವರನ್ನು ಮೆಚ್ಚಿಸುವ ಅಂತಿಮ ಮಂತ್ರವಾಗಿದೆ. ಇದು ಜನರು ಎಲ್ಲ ರೀತಿಯ ಕಾಯಿಲೆಗಳನ್ನು ತೊಡೆದುಹಾಕಲು ಮತ್ತು ಸಂತೋಷ ಮತ್ತು ಯೋಗಕ್ಷೇಮದ ಜೊತೆಗೆ ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಪ್ರತಿದಿನ ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಜನರು ಸಮೃದ್ಧಿಯನ್ನು ಪಡೆಯುತ್ತಾರೆ. ಇದು ನಮ್ಮ ಮನಸ್ಸಿನಲ್ಲಿರುವ ಸ್ವಯಂ ಅನುಮಾನಗಳು ಮತ್ತು ಇತರ ಮಾನಸಿಕ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಜೀವನದ ಅಡೆತಡೆಗಳು ಮತ್ತು ಅಡೆತಡೆಗಳನ್ನು ಎದುರಿಸುವಲ್ಲಿ ನಾವು ಬಲವಾದ ವ್ಯಕ್ತಿಯಾಗುತ್ತೇವೆ ಮತ್ತು ಬಲಶಾಲಿಯಾಗುತ್ತೇವೆ. ಈ ಮಂತ್ರವನ್ನು ಕೆಲವೊಮ್ಮೆ ಧ್ಯಾನಕ್ಕಾಗಿ ನಮ್ಮ ದೇಹ, ಮನಸ್ಸು ಮತ್ತು ಆತ್ಮವನ್ನು ಶಾಂತಗೊಳಿಸಲು ಬಳಸಲಾಗುತ್ತದೆ. ಪ್ರತಿದಿನ ಈ ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಮಟ್ಟ ಮತ್ತು ಆಂತರಿಕ ಶಾಂತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಮಂತ್ರವು ನಮಗೆ ವಿಶ್ರಾಂತಿ ಮತ್ತು ಒತ್ತಡದಿಂದ ದೂರವಿರಲು ಸಹಾಯ ಮಾಡುತ್ತದೆ. ಈ ಮಂತ್ರವನ್ನು ಪಠಿಸುವುದರಿಂದ ಜನರು ತಮ್ಮ ಕೋಪವನ್ನು ನಿಯಂತ್ರಿಸಲು ಮತ್ತು ಆರೋಗ್ಯಕರ ಮನಸ್ಸು ಮತ್ತು ದೇಹವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಈ ಸೂರ್ಯ ಗಾಯತ್ರಿ ಮಂತ್ರವು ನಮಗೆ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ನೀಡುವ ಶಕ್ತಿಯನ್ನು ಹೊಂದಿದೆ. ಸೂರ್ಯನು ದೃಷ್ಟಿಯನ್ನು ಸುಧಾರಿಸುತ್ತಾನೆ ಮತ್ತು ಕಣ್ಣುಗಳಿಗೆ ಸಂಬಂಧಿಸಿದ ಯಾವುದೇ ರೋಗಗಳನ್ನು ನಿವಾರಿಸುತ್ತಾನೆ ಎಂದು ನಂಬಲಾಗಿದೆ. ಈ ಮಂತ್ರವು ಜೀವನದ ಪ್ರತಿಕೂಲತೆ ಮತ್ತು ಮಾನಸಿಕ ಗೊಂದಲಗಳ ಮೂಲಕ ಗುಣಪಡಿಸಲು ನಮಗೆ ಸಹಾಯ ಮಾಡುತ್ತದೆ. ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಜನರು ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ಸಾಮರಸ್ಯದ ಜೀವನವನ್ನು ಆಶೀರ್ವಾದಿಸುತ್ತಾರೆ. ಸೂರ್ಯ ಗಾಯತ್ರಿ ಮಂತ್ರವು ವ್ಯಕ್ತಿಯ ಜಾತಕದಲ್ಲಿ ಸೂರ್ಯನ ಗ್ರಹದ ಎಲ್ಲಾ ನಕಾರಾತ್ಮಕ ಪ್ರಭಾವಗಳನ್ನು ನಿವಾರಿಸುತ್ತದೆ. ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸುವುದು ನಮಗೆ ಶಕ್ತಿ ಮತ್ತು ಉತ್ತಮ ಆರೋಗ್ಯವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಈ ಸೂರ್ಯ ಗಾಯತ್ರಿ ಮಂತ್ರವನ್ನು ಸಂಪೂರ್ಣ ಭಕ್ತಿ ಮತ್ತು ಏಕಾಗ್ರತೆಯಿಂದ ಪಠಿಸಿದಾಗ ಸಕಾರಾತ್ಮಕತೆ ಮತ್ತು ದೈವಿಕತೆಯನ್ನು ಒದಗಿಸುವ ಸೂರ್ಯ ದೇವರನ್ನು ಸಂತೋಷಪಡಿಸುತ್ತದೆ. ಈ ಸೂರ್ಯ ಮಂತ್ರವನ್ನು ನಿಯಮಿತವಾಗಿ ಪಠಿಸುವುದರಿಂದ ನಮ್ಮ ಅಹಂಕಾರ ಮತ್ತು ಕೋಪವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಇದರೊಂದಿಗೆ ಜನರು ಎಲ್ಲ ನಕಾರಾತ್ಮಕತೆ ಮತ್ತು ದುರಾಸೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಈ ಮಂತ್ರವನ್ನು ಪ್ರತಿದಿನ ಪಠಿಸುವುದರಿಂದ ನಮ್ಮನ್ನು ಆಧ್ಯಾತ್ಮಿಕತೆಯ ಕಡೆಗೆ ತಳ್ಳುತ್ತದೆ. ಸೂರ್ಯನಿಗೆ ಸಂಬಂಧಿಸಿದ ಈ ಮಂತ್ರವು ನಮ್ಮನ್ನು ನಿರ್ಭೀತ ಮತ್ತು ಆತ್ಮವಿಶ್ವಾಸವನ್ನುಂಟು ಮಾಡುತ್ತದೆ. ಇದು ಜೀವನದಲ್ಲಿ ಯಶಸ್ವಿಯಾಗಲು ನಮಗೆ ಸಹಾಯ ಮಾಡುತ್ತದೆ. ಸೂರ್ಯ ಮಂತ್ರವನ್ನು ಪಠಿಸುವುದರಿಂದ ದೇಹವು ಚೈತನ್ಯವನ್ನು ನೀಡುತ್ತದೆ ಮತ್ತು ಮನಸ್ಸನ್ನು ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತಗೊಳಿಸುತ್ತದೆ. ಇದು ವ್ಯಕ್ತಿಯ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ ಮತ್ತು ಜನರು ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಆರ್ಥಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಭಗವಾನ್ ಸೂರ್ಯನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಮಾನವ ಕುಲದೊಂದಿಗೆ ಉತ್ತಮ ಸಂಪರ್ಕವನ್ನು ನೀಡುತ್ತದೆ. ಈ ಸೂರ್ಯ ಮಂತ್ರವನ್ನು ಪಠಿಸುವುದರಿಂದ ನಾವು ನಿಸ್ವಾರ್ಥರಾಗುತ್ತೇವೆ ಮತ್ತು ನಿರೀಕ್ಷೆಗಳಿಲ್ಲದೆ ನಮ್ಮ ಜೀವನವನ್ನು ನಡೆಸುತ್ತೇವೆ. ಈ ಸೂರ್ಯ ಮಂತ್ರವನ್ನು ಪಠಿಸುವುದು ಜನರು ತಮ್ಮ ಗಮನವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಈ ಮಂತ್ರವನ್ನು ಪಠಿಸುವುದರಿಂದ ನಾವು ಜೀವನದಲ್ಲಿ ನಿರ್ಭೀತರಾಗುತ್ತೇವೆ ಮತ್ತು ಜೀವನದಲ್ಲಿ ಬರುವ ಅಡೆತಡೆಗಳನ್ನು ಆತ್ಮವಿಶ್ವಾಸ ಮತ್ತು ತಾಳ್ಮೆಯಿಂದ ಎದುರಿಸುತ್ತೇವೆ. ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಪಿತೃದೋಷಗಳು ಮತ್ತು ನವಗ್ರಹ ದೋಷಗಳು ಸೇರಿದಂತೆ ಎಲ್ಲ ನಕಾರಾತ್ಮಕ ಪರಿಣಾಮಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಇವಿಷ್ಟು ಸೂರ್ಯ ಗಾಯತ್ರಿ ಮಂತ್ರದ ಬಗ್ಗೆ. ಓಂ ಸೂರ್ಯಾಯ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.